ಕಳೆದ 2 ವರ್ಷಗಳಲ್ಲಿ ಸಂಘಟಿತ ಅಪರಾಧದ ಮೇಲೆ ತಮ್ಮ ಕ್ರಮವನ್ನ ಸರಳಗೊಳಿಸಲು ಪೊಲೀಸರು 1548 ಇತಿಹಾಸದ ಪುಟಗಳನ್ನು ಮುಚ್ಚಿದ್ರೂ ಸಹ ಬೆಂಗಳೂರಿನಲ್ಲಿ ಇನ್ನೂ 6346 ರೌಡಿಗಳು ಸಕ್ರಿಯರಾಗಿದ್ದಾರೆ. ಅಲ್ಲದೆ ಗಂಭೀರ ಅಪರಾಧಗಳಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿಗಳು ಇದ್ದಾರೆ ಎಂದು ತಿಳಿದುಬಂದಿದೆ. 2024ರಲ್ಲಿ ಮಾತ್ರವೇ ಪೊಲೀಸರು 1172 ಇತಿಹಾಸದ ಪುಟಗಳನ್ನು ಮುಚ್ಚಿದ್ರು. ಒಂದು ವರ್ಷದಲ್ಲಿ ಅತ್ಯಧಿಕ ರೌಡಿಗಳು ಸಕ್ರಿಯರಾಗಿದ್ದಾರೆ. ನಗರ ಅಪರಾಧ ದಾಖಲೆಗಳ ಬ್ಯೂರೋದ ಮಾಹಿತಿಯ ಪ್ರಕಾರ ಹಿಂದಿನ ವರ್ಷ 376 ಇತಿಹಾಸದ ಪುಟಗಳನ್ನು ಮುಚ್ಚಲಾಗಿತ್ತು. ಇತಿಹಾಸದ ಪುಟಗಳು ಎಂದರೆ ಗಂಭೀರ ಅಪರಾಧಗಳನ್ನು ಪುನಃ ಮಾಡುವ ವ್ಯಕ್ತಿಗಳ ವಿರುದ್ಧ ದಾಖಲಿಸಲಾಗುವುದು. ಉದಾಹರಣೆಗೆ ಹಾನಿ ಮಾಡೋದು ಅಥವಾ ಉಂಟು ಮಾಡುವ ಉದ್ದೇಶ ಹೊಂದಿರೋದು. ಅವರ ಚಟುವಟಿಕೆಗಳನ್ನು ಗಮನಿಸಲು ಮತ್ತು ಭವಿಷ್ಯದಲ್ಲಿ ಅಪರಾಧಗಳನ್ನು ತಡೆಯಲು ಪೊಲೀಸರಿಗೆ ಉಪಕರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ. ದಯಾನಂದ ಅವರು ಒಂದು ವರ್ಷದಲ್ಲಿ ಇಷ್ಟು ಹೆಚ್ಚಿನ ಇತಿಹಾಸದ ಪುಟಗಳನ್ನು ಮುಚ್ಚುವ ಕಾರಣವನ್ನು ವಿವರಿಸಿದರು. ಹಿಂದೆ ಚಿಕ್ಕಜಗಳೂರು ಮತ್ತು ಕೊಲೆ ಯತ್ನ ಮತ್ತು ಆಯುಧದಿಂದ ಹಾನಿ ಮುಂತಾದ ಅಪರಾಧಗಳಲ್ಲಿ ಕೂಡ ಇತಿಹಾಸದ ಪುಟಗಳನ್ನು ತೆರೆಯಲಾಗುತ್ತಿತ್ತು ಎಂದು ಬಿ. ದಯಾನಂದ ಅವರು ಹೇಳಿದ್ದಾರೆ. ಮತ್ತೊಂದು ವಿಷಯವೆಂದರೆ ಹಾಸಿಗೆ ಹಿಡಿದಿರುವ ಅಥವಾ ಮೃತಪಟ್ಟ ವ್ಯಕ್ತಿಗಳ ವಿರುದ್ಧ ಹಾಗೆಯೇ ಬಹಳ ಹಿಂದೆಯೇ ಬೆಂಗಳೂರನ್ನ ತೊರೆದಿರುವವರ ವಿರುದ್ಧವೂ ಇತಿಹಾಸದ ಪುಟಗಳನ್ನು ತೆರೆಯಲ್ಪಟ್ಟಿದ್ದವು ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸಂಘಟಿತ ಅಪರಾಧದ ಮೇಲೆ ತಮ್ಮ ಕ್ರಮವನ್ನ ಸರಳಗೊಳಿಸಲು ಪೊಲೀಸರು 1548 ಇತಿಹಾಸದ ಪುಟಗಳನ್ನು ಮುಚ್ಚಿದ್ರೂ ಸಹ ಬೆಂಗಳೂರಿನಲ್ಲಿ ಇನ್ನೂ 6346 ರೌಡಿಗಳು ಸಕ್ರಿಯರಾಗಿದ್ದಾರೆ. ಅಲ್ಲದೆ ಗಂಭೀರ ಅಪರಾಧಗಳಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿಗಳು ಇದ್ದಾರೆ ಎಂದು ತಿಳಿದುಬಂದಿದೆ. 2024ರಲ್ಲಿ ಮಾತ್ರವೇ ಪೊಲೀಸರು 1172 ಇತಿಹಾಸದ ಪುಟಗಳನ್ನು ಮುಚ್ಚಿದ್ರು. ಒಂದು ವರ್ಷದಲ್ಲಿ ಅತ್ಯಧಿಕ ರೌಡಿಗಳು ಸಕ್ರಿಯರಾಗಿದ್ದಾರೆ. ನಗರ ಅಪರಾಧ ದಾಖಲೆಗಳ ಬ್ಯೂರೋದ ಮಾಹಿತಿಯ ಪ್ರಕಾರ ಹಿಂದಿನ ವರ್ಷ 376 ಇತಿಹಾಸದ ಪುಟಗಳನ್ನು ಮುಚ್ಚಲಾಗಿತ್ತು. ಇತಿಹಾಸದ ಪುಟಗಳು ಎಂದರೆ ಗಂಭೀರ ಅಪರಾಧಗಳನ್ನು ಪುನಃ ಮಾಡುವ ವ್ಯಕ್ತಿಗಳ ವಿರುದ್ಧ ದಾಖಲಿಸಲಾಗುವುದು. ಉದಾಹರಣೆಗೆ ಹಾನಿ ಮಾಡೋದು ಅಥವಾ ಉಂಟು ಮಾಡುವ ಉದ್ದೇಶ ಹೊಂದಿರೋದು. ಅವರ ಚಟುವಟಿಕೆಗಳನ್ನು ಗಮನಿಸಲು ಮತ್ತು ಭವಿಷ್ಯದಲ್ಲಿ ಅಪರಾಧಗಳನ್ನು ತಡೆಯಲು ಪೊಲೀಸರಿಗೆ ಉಪಕರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ. ದಯಾನಂದ ಅವರು ಒಂದು ವರ್ಷದಲ್ಲಿ ಇಷ್ಟು ಹೆಚ್ಚಿನ ಇತಿಹಾಸದ ಪುಟಗಳನ್ನು ಮುಚ್ಚುವ ಕಾರಣವನ್ನು ವಿವರಿಸಿದರು. ಹಿಂದೆ ಚಿಕ್ಕಜಗಳೂರು ಮತ್ತು ಕೊಲೆ ಯತ್ನ ಮತ್ತು ಆಯುಧದಿಂದ ಹಾನಿ ಮುಂತಾದ ಅಪರಾಧಗಳಲ್ಲಿ ಕೂಡ ಇತಿಹಾಸದ ಪುಟಗಳನ್ನು ತೆರೆಯಲಾಗುತ್ತಿತ್ತು ಎಂದು ಬಿ. ದಯಾನಂದ ಅವರು ಹೇಳಿದ್ದಾರೆ. ಮತ್ತೊಂದು ವಿಷಯವೆಂದರೆ ಹಾಸಿಗೆ ಹಿಡಿದಿರುವ ಅಥವಾ ಮೃತಪಟ್ಟ ವ್ಯಕ್ತಿಗಳ ವಿರುದ್ಧ ಹಾಗೆಯೇ ಬಹಳ ಹಿಂದೆಯೇ ಬೆಂಗಳೂರನ್ನ ತೊರೆದಿರುವವರ ವಿರುದ್ಧವೂ ಇತಿಹಾಸದ ಪುಟಗಳನ್ನು ತೆರೆಯಲ್ಪಟ್ಟಿದ್ದವು ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸಂಘಟಿತ ಅಪರಾಧದ ಮೇಲೆ ತಮ್ಮ ಕ್ರಮವನ್ನ ಸರಳಗೊಳಿಸಲು ಪೊಲೀಸರು 1548 ಇತಿಹಾಸದ ಪುಟಗಳನ್ನು ಮುಚ್ಚಿದ್ರೂ ಸಹ ಬೆಂಗಳೂರಿನಲ್ಲಿ ಇನ್ನೂ 6346 ರೌಡಿಗಳು ಸಕ್ರಿಯರಾಗಿದ್ದಾರೆ. ಅಲ್ಲದೆ ಗಂಭೀರ ಅಪರಾಧಗಳಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿಗಳು ಇದ್ದಾರೆ ಎಂದು ತಿಳಿದುಬಂದಿದೆ. 2024ರಲ್ಲಿ ಮಾತ್ರವೇ ಪೊಲೀಸರು 1172 ಇತಿಹಾಸದ ಪುಟಗಳನ್ನು ಮುಚ್ಚಿದ್ರು. ಒಂದು ವರ್ಷದಲ್ಲಿ ಅತ್ಯಧಿಕ ರೌಡಿಗಳು ಸಕ್ರಿಯರಾಗಿದ್ದಾರೆ. ನಗರ ಅಪರಾಧ ದಾಖಲೆಗಳ ಬ್ಯೂರೋದ ಮಾಹಿತಿಯ ಪ್ರಕಾರ ಹಿಂದಿನ ವರ್ಷ 376 ಇತಿಹಾಸದ ಪುಟಗಳನ್ನು ಮುಚ್ಚಲಾಗಿತ್ತು. ಇತಿಹಾಸದ ಪುಟಗಳು ಎಂದರೆ ಗಂಭೀರ ಅಪರಾಧಗಳನ್ನು ಪುನಃ ಮಾಡುವ ವ್ಯಕ್ತಿಗಳ ವಿರುದ್ಧ ದಾಖಲಿಸಲಾಗುವುದು. ಉದಾಹರಣೆಗೆ ಹಾನಿ ಮಾಡೋದು ಅಥವಾ ಉಂಟು ಮಾಡುವ ಉದ್ದೇಶ ಹೊಂದಿರೋದು. ಅವರ ಚಟುವಟಿಕೆಗಳನ್ನು ಗಮನಿಸಲು ಮತ್ತು ಭವಿಷ್ಯದಲ್ಲಿ ಅಪರಾಧಗಳನ್ನು ತಡೆಯಲು ಪೊಲೀಸರಿಗೆ ಉಪಕರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ. ದಯಾನಂದ ಅವರು ಒಂದು ವರ್ಷದಲ್ಲಿ ಇಷ್ಟು ಹೆಚ್ಚಿನ ಇತಿಹಾಸದ ಪುಟಗಳನ್ನು ಮುಚ್ಚುವ ಕಾರಣವನ್ನು ವಿವರಿಸಿದರು. ಹಿಂದೆ ಚಿಕ್ಕಜಗಳೂರು ಮತ್ತು ಕೊಲೆ ಯತ್ನ ಮತ್ತು ಆಯುಧದಿಂದ ಹಾನಿ ಮುಂತಾದ ಅಪರಾಧಗಳಲ್ಲಿ ಕೂಡ ಇತಿಹಾಸದ ಪುಟಗಳನ್ನು ತೆರೆಯಲಾಗುತ್ತಿತ್ತು ಎಂದು ಬಿ. ದಯಾನಂದ ಅವರು ಹೇಳಿದ್ದಾರೆ. ಮತ್ತೊಂದು ವಿಷಯವೆಂದರೆ ಹಾಸಿಗೆ ಹಿಡಿದಿರುವ ಅಥವಾ ಮೃತಪಟ್ಟ ವ್ಯಕ್ತಿಗಳ ವಿರುದ್ಧ ಹಾಗೆಯೇ ಬಹಳ ಹಿಂದೆಯೇ ಬೆಂಗಳೂರನ್ನ ತೊರೆದಿರುವವರ ವಿರುದ್ಧವೂ ಇತಿಹಾಸದ ಪುಟಗಳನ್ನು ತೆರೆಯಲ್ಪಟ್ಟಿದ್ದವು ಎಂದು ಹೇಳಿದ್ದಾರೆ.